ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಏನಂತಂದ್ರೆ ಆಪ್ಷನ್ ಎಂಟ್ರಿ ಮಾಡಲು ವಿಡಿಯೋನ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಕೆ ವೆಬ್ಸೈಟ್ ಅಲ್ಲಿ ಹೋದ್ಮೇಲೆ ಅಭ್ಯರ್ಥಿಗಳ ಚಟುವಟಿಕೆ ಲಿಂಕ್ ಅಂತ ಇರುತ್ತೆ. ಅಲ್ಲೂ ಮೊದಲ ಸುತ್ತು ಆಯ್ಕೆ ಅಂತ ಇರುತ್ತೆ. ಓಕೆ, ಪ್ರೀ ರೌಂಡ್ ಕ್ಯಾನ್ಸಲ್ ಆಗಿದೆ, ಫಸ್ಟ್ ರೌಂಡೇ ಇದು. ಫಸ್ಟ್ ರೌಂಡ್ ಲಿಂಕ್ ಅಂತ ಇರುತ್ತಲ್ವಾ, ಅಲ್ಲಿ ಕ್ಲಿಕ್ ಮಾಡ್ಬೇಕು. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬಂದ್ಬಿಡುತ್ತೆ. ಈ ರೀತಿ ಬಂದಾಗ ಸ್ಕ್ಯಾನ್ QR ಕೋಡ್ ಅಂತ ಇರುತ್ತೆ, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ವೆರಿಫೈ OTP CT ನಂಬರ್ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಸ್ಕ್ಯಾನ್ QR ಕೋಡ್ ಅಂತ ಆದ್ಮೇಲೆ ಸ್ಟಾರ್ಟ್ ಸ್ಕ್ಯಾನ್ ಅಂತ ಕ್ಲಿಕ್ ಮಾಡಬೇಕು. ನೀವು ಏನಾದ್ರು ಲ್ಯಾಪ್ಟಾಪ್ ಅಲ್ಲಿ ಮಾಡ್ತೀರಾ ಈ ರೀತಿ ಬರುತ್ತೆ, ಮೊಬೈಲ್ ಅಲ್ಲಿ ಮಾಡ್ತಿರೋ ಆ ರೀತಿ ಬಂದ್ರೆ ಓಕೆ ಅಂತ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಓಪನ್ ಮಾಡಿಬಿಟ್ಟು ನಿಮ್ಮ QR ಕೋಡ್ನ ಓಪನ್ ಮಾಡಿ ತೋರಿಸ್ಬೇಕಾಗುತ್ತೆ ನೀವು ಇಲ್ಲಿ. ಅದಾದ್ಮೇಲೆ ಏನಂದ್ರೆ ನಿಮಗೆ 6 ಡಿಜಿಟ್ OTP ಬರುತ್ತೆ. OTP ಬಂದ್ಮೇಲೆ OTP ಇಲ್ಲಿ ಎಂಟರ್ ಮಾಡಿ. 6 ಡಿಜಿಟ್ ನಿಮ್ಮ ಮೊಬೈಲ್ ನಂಬರ್ ಬರುತ್ತೆ. SMS ಅಂತ ಸೆಲೆಕ್ಟ್ ಇದೆ ಅಲ್ವಾ, ಮೊಬೈಲ್ ನಂಬರ್ ಬರುತ್ತೆ. ನೀವು ನಿಮ್ಮ OTP ಇಲ್ಲಿ ಎಂಟರ್ ಮಾಡಿಬಿಟ್ಟು ವೆರಿಫೈ OTP ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ವೆರಿಫೈ OTP ಕ್ಲಿಕ್ ಮಾಡಿದ್ಮೇಲೆ ಐ ಅಂಡರ್ಸ್ಟ್ಯಾಂಡ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ನಿಮ್ಮದೊಂದು ಹೋಮ್ ಪೇಜ್ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಪೇಮೆಂಟ್ ಸೆಕ್ಷನ್ ಇದೆ ನೋಡಿ, ಅಲ್ಲಿ ಟೋಟಲ್ ಅಂತ ತೋರಿಸ್ತಾ ಇದೆ, ಬ್ಯಾಲೆನ್ಸ್ ಅಂತ ತೋರಿಸ್ತಾ ಇದೆ, ಅಲ್ಲಿ ಟೈಮ್ ತೋರಿಸ್ತಾ ಇದೆ 29 ಮಿನಿಟ್ಸ್ ಅಂತ. 29 ಮಿನಿಟ್ಸ್ ಆದ್ಮೇಲೆ ನಿಮಗೆ ಅನ್ಅಥರೈಸ್ಡ್ ಎಕ್ಸೆಸ್ ಅಂತ ಬರ್ತಾ ಇರುತ್ತೆ. ಸರಿನಾ? ಅದಕ್ಕೋಸ್ಕರ 29 ಮಿನಿಟ್ಸ್ ಏನಾದರೂ ಮುಗಿಯಕ್ಕೆ ಬಂದ್ರೆ ನೀವು ಲಾಗೌಟ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಮತ್ತೆ ಲಾಗಿನ್ ಆಗಬೇಕು. ಇಲ್ಲಿ ಪೇ ಆನ್ಲೈನ್ ಅಂತ ಇದೆ, ನಾವು ಫೋನ್ ಪೇ ಯೂಸ್ ಮಾಡ್ಕೊಂಡು ಪೇ ಮಾಡ್ತೇವೆ. ಅದನ್ನ ಈಸಿ ಮೆಥಡ್. ಓಕೆ, ಪೇ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಲಾಕ್ಡ್ ಅಂತ ಇರುತ್ತೆ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಬರೋದಿಲ್ಲ. ಸೊ ಇವಾಗ ಏನಂತಂದ್ರೆ ನಾವು ಪೇ ಆನ್ಲೈನ್ ಅನ್ನೋದನ್ನ ಕ್ಲಿಕ್ ಮಾಡ್ತೀವಿ. ಪೇ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇವಾಗ ಈ ರೀತಿ ಎಲ್ಲ ಡಿಸ್ಪ್ಲೇ ಬರ್ತಾ ಇರುತ್ತೆ. ಓಕೆನಾ? ಯಾವ್ದ್ರ ಮೇಲೆ ಕ್ಲಿಕ್ ಮಾಡಕ್ ಹೋಗಬೇಡಿ. UPI ಅಂತ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. UPI ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ QR ಕೋಡ್ ಬರುತ್ತೆ. ಶೋ QR ಕೋಡ್ ಅನ್ನೋದನ್ನ ಕ್ಲಿಕ್ ಮಾಡಿ. ಅಂದಮೇಲೆ ನಿಮ್ಮ ಫೋನ್ ಪೇ ತಗೊಂಡ್ಬಿಟ್ಟು ಸ್ಕ್ಯಾನ್ ಮಾಡಿ, ಅಮೌಂಟ್ ₹750 ಪೇ ಮಾಡಿ, 750 ಅಷ್ಟೇ. ಅದಾದ್ಮೇಲೆ ಕನ್ಫರ್ಮಿಂಗ್ ಪೇಮೆಂಟ್ಸ್ ಅಂತ ಆಗುತ್ತೆ. ಇಲ್ಲಿ 3 ಸೆಕೆಂಡ್ 4 ಸೆಕೆಂಡ್ ತಗೊಂಡ್ಬಿಟ್ಟು ಪೇಮೆಂಟ್ ಸಕ್ಸಸ್ಫುಲ್ ಅಂತ ತೋರಿಸುತ್ತೆ. ಅದಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಪೇಮೆಂಟ್ ಸಕ್ಸಸ್ ಅಂತ ತೋರಿಸ್ತಾ ಇದೆ. ಅದಾದ್ಮೇಲೆ ಏನಂತಂದ್ರೆ ಎಲ್ಲಾನು ಕ್ಲಿಯರ್ ಆಗಿ ಇಲ್ಲಿ ನೋಡ್ಕೋಬಹುದು. ಆಪ್ಷನ್ ಎಂಟ್ರಿ ಫೀಸ್ ಇದು. ನೀವು ಎಷ್ಟೇ ಸಲ ಲಾಗಿನ್ ಆಗಿ ಅಷ್ಟು ಸಲ ಪೇ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ ಸಲ 750 ಪೇ ಮಾಡಿದ್ರೆ ನೀವು 100 ಸಲ ಅಲ್ಲ 1000 ಸಲನು ಲಾಗಿನ್ ಆಗ್ಬೋದು. ಇಲ್ಲಿ ಡೌನ್ಲೋಡ್ PDF ಅಂತಾನು ಇದೆ, ಪ್ರಿಂಟ್ ರಿಸಿಪ್ಟ್ ಅಂತಾನು ಇದೆ. ಡೌನ್ಲೋಡ್ PDF ಮಾಡ್ಕೊಳ್ಳಿ, ಇಲ್ಲ ಪ್ರಿಂಟ್ ರಿಸಿಪ್ಟ್ ಮಾಡ್ಕೊಳ್ಬಹುದು. ಬಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಏನಕ್ಕಂದ್ರೆ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅದು ನಿಮ್ಮ ಜೊತೆ ಬೇಕಾಗುತ್ತೆ. ಅಡ್ಮಿಷನ್ ಪ್ರೊಸೆಸ್ ಅಲ್ಲಿ ಕೇಳ್ತಾರೆ, ಇಲ್ಲಾಂದ್ರೆ ನಿಮಗೆ ಏನಾದ್ರು ನೆಕ್ಸ್ಟ್ 3ನೇ ದಿವಸ 4ನೇ ದಿವಸ 6ನೇ ದಿವಸ ಲಾಗಿನ್ ಆಗಕ್ಕೆ ಬರ್ಲಿಲ್ಲ ಅಂದ್ರೆ ನೀವು ಇದನ್ನ ತೋರಿಸ್ಬಿಟ್ಟು KEಯಲ್ಲಿ ನಿಮ್ಮ ಇಶ್ಯೂನ ರಿಸಾಲ್ವ್ ಮಾಡ್ಕೊಳ್ಬಹುದು. ಸೊ ಅದಕ್ಕೋಸ್ಕರ ಇವಾಗ ಮತ್ತೇನಂತಂದ್ರೆ ಹೋಮ್ ಮೇಲೆ ಕ್ಲಿಕ್ ಮಾಡ್ಬೇಕು. ಬೇರೆ ಯಾವ ಕಡೆ ಕ್ಲಿಕ್ ಮಾಡಿದ್ರು ಬರಲ್ಲ. ಐ ಅಂಡರ್ಸ್ಟ್ಯಾಂಡ್ ಅಂತ ಕೇಳುತ್ತೆ, ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ನಿಮ್ಗೊಂದು ನೋಟಿಫಿಕೇಶನ್, ಐ ಅಂಡರ್ಸ್ಟ್ಯಾಂಡ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನೋಡಿ ಇವಾಗ ಆಪ್ಷನ್ ಎಂಟ್ರಿ ಆಕ್ಟಿವ್ ಅಂತ ಆಯ್ತು. ಮುಂಚೆ ಏನಿತ್ತು ಅಂದ್ರೆ ಲಾಕ್ಡ್ ಅಂತ ಇತ್ತು. ಇವಾಗ ನೋಡಿ ಇಲ್ಲಿ ಲಾಸ್ಟ್ ಡೇಟ್ ಕೂಡ ತೋರಿಸ್ತಾ ಇದ್ರೆ, ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಹಾಗಂತ ಸುಮ್ಮನೆ ಕತ್ಕೊಳಕ್ ಹೋಗ್ಬೇಡಿ. ಈಗ ಇಶ್ಯೂ ಎಲ್ಲ ರಿಸಾಲ್ವ್ ಆಗಿದೆ, ನೀವು ಬೇಗ ಹೋಗ್ಬಿಟ್ಟು ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಿ. ನಾನಿಲ್ಲಿ ಇಂಜಿನಿಯರಿಂಗು, BPT, ನರ್ಸಿಂಗು, ವೆಟರ್ನರಿ ಸೈನ್ಸು, AHS ಎಲ್ಲಾನು ಕ್ಲಿಯರ್ ಆಗಿ ಆಪ್ಷನ್ ಎಂಟ್ರಿ ಮಾಡೋದನ್ನ ನಿಮಗೆ ತೋರಿಸ್ತೀನಿ. ಎಲ್ಲ ಕೋರ್ಸಸ್, ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ, ಓದ್ಕೋತೀನಿ ಅಂದ್ರೆ ಓದ್ಕೊಡಿ, ಇಲ್ಲಾಂದ್ರೆ ಬೇಡ ಬಿಡಿ. ಅಲ್ಲಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡ್ಬಿಟ್ಟು ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಈ ರೀತಿ ಬರುತ್ತೆ. ಆಡ್ ಆಪ್ಷನ್ ಅಂತ ಏನಿದೆ ಲೆಫ್ಟ್ ಸೈಡು, ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ ರೈಟ್ ಸೈಡ್. ಇವಾಗ ನಮ್ದು ಏನಿದ್ರು ಕೆಲಸ ಲೆಫ್ಟ್ ಸೈಡು, ಇಂಜಿನಿಯರಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಂಡೆ. ಇವಾಗ ನಾನು ಹುಡುಕ್ತಾ ಇದ್ದೀನಿ ಕಾಲೇಜ್ ಎಲ್ಲಿದೆ, ಕೋರ್ಸ್ ಎಲ್ಲಿದೆ ಅಂತ. ಸಿಕ್ತು ನೋಡಿ ಕಾಲೇಜ್ ಅಂತ. ಇಲ್ಲಿ ಮತ್ತೆ ಕಾಲೇಜ್ ನನಗೆ ಯಾವ್ದು ಬೇಕು ಅನ್ನೋದು ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಸರಿನಾ? ನನಗೆ RV ಅನ್ನೋದು ಬೇಕಾಗಿರುತ್ತೆ. ಏನಕ್ಕಂದ್ರೆ ಸುಮ್ಮನೆ ಇದು ಡೆಮೋ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ನನಗೆ RV ಅಂತ ಬೇಕಾಗ್ತದೆ. ಈ ರೀತಿ ಸರ್ಚ್ ಮಾಡಿದ್ರೆ 1 ವರ್ಷ ಆದ್ರೂ ನನಗೆ RV ಸಿಗೋದಿಲ್ಲ ಅಂತ ಗೊತ್ತಾಯ್ತು. ಅವಾಗ ಏನ್ ಮಾಡಿದೆ ನಾನು, ಸೆಲೆಕ್ಟ್ ಕಾಲೇಜಸ್ ಅಂತ ಇದೆ ಅಲ್ವಾ, ಅದ್ರ ಕೆಳಗಡೆನೆ ಇದೆ ನೋಡಿ, ಅಲ್ಲಿ RV ಅಂತ ಸರ್ಚ್ ಮಾಡ್ತೀನಿ. ಆದ್ರೂ ಬರ್ತಿಲ್ಲ, ಏನಕ್ಕೆ ಅಂತ ನೋಡಿದೆ. ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಅವಾಗ ನೋಡಿದೆ, ಇದು ಬೇರೆ RV ಬಂತು. ಸೊ RV ರಿಯಲ್ ಏನಿದೆ ಅಂದ್ರೆ R.V. ಅಂತ ಇರುತ್ತೆ. ನಾನು ಅಡ್ರೆಸ್ ಕೂಡ ಎಂಟರ್ ಮಾಡಿ ನೋಡಿದೆ, ರಾಂಗ್ ಬಂತು. ಅಡ್ರೆಸ್ ಏನು ಎಂಟರ್ ಮಾಡಿ ನೋಡಕ್ ಹೋಗಬೇಡಿ. ನಾನು ಇದ್ರ ಬಗ್ಗೆ ನಿಮಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ನಿನ್ನೆ ಒಂದು ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಅದನ್ನ ಲಿಂಕ್ನ ಇದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿನ ಫ್ರೀ ಆಗಿ ತಗೊಳ್ಳಿ. ಓಕೆನಾ? ಯಾವುದೇ ರೀತಿ ಅಮೌಂಟ್ ನನ್ಗೆ ಕೊಡಕ್ ಹೋಗಬೇಡಿ. ನಾನು ಅಮೌಂಟ್ ಯಾವುದೇ ರೀತಿಯ ಪ್ರೊಸೆಸ್ ಇಟ್ಟಿಲ್ಲ. ಇವಾಗ RV ಕಾಲೇಜ್ ಅಂತ ಹಾಕಿದ್ಮೇಲೆ ಇಲ್ಲಿ RV ಕಾಲೇಜಲ್ಲಿ ಯಾವ್ದೆಲ್ಲ ಕೋರ್ಸಸ್ ಇದೆ ಎಲ್ಲಾನು ಬಂದ್ಬಿಡುತ್ತೆ ವಿತ್ ಕೋಡ್. ಇವಾಗ ಏನ್ ಮಾಡ್ತೀನಿ ನಾನು, ಕಂಪ್ಯೂಟರ್ ಸೈನ್ಸ್ಗೆ 1 ಅಂತ ಕೊಡ್ತೀನಿ, ಕಂಪ್ಯೂಟರ್ ಸೈನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ 2 ಅಂತ ಕೊಡ್ತೀನಿ. ಈ ರೀತಿ ನನಗೆ ಯಾವ್ದೆಲ್ಲ ಇಷ್ಟ ಇದೆ ಅದನ್ನ 1 2 3 4 ಅಂತ ಕೊಡ್ತೀನಿ. ಬರೀ ಕಂಪ್ಯೂಟರ್ ನಾನು ಕೊಡ್ತಾ ಇದೀನಿ ಅಂತ ನೀವು ಕಂಪ್ಯೂಟರ್ ಕೊಡಕ್ ಹೋಗಬೇಡಿ. ನಿಮ್ಗೆ ಯಾವ್ದೆಲ್ಲ ಇಷ್ಟ ಇದೆ ಅದನ್ನ ಕೊಡಿ, ನಿಮ್ಗೆ ಯಾವ್ದೆಲ್ಲ ಕಾಲೇಜ್ ಇಷ್ಟ ಇದೆ ಅದನ್ನ ಕೊಡಿ. ಇವಾಗ RV ಕಾಲೇಜಸ್ ಅಲ್ಲಿ ನಂಗೆ ಎಲ್ಲಾನು ಎಂಟರ್ ಮಾಡೋದಾಯ್ತು. 7 ಸಬ್ಮಿಟ್ ಅಂತ ಕೊಟ್ಟೆ. ಈಗ ಮಾಡಿಫೈಡ್ ಸೆಲೆಕ್ಟೆಡ್ ಆಪ್ಷನ್ ಅಂತ ಇದೆ ನೋಡಿ, ಇಲ್ಲಿ ಈ ಕಡೆ ಬಂತು. ಇವಾಗ ನೋಡ್ತಾ ಇದ್ದೀನಿ ನಾನು ಎಂಟರ್ ಮಾಡಿದ್ ಕರೆಕ್ಟ್ ಬಂತಾ ಇಲ್ವಾ, ಏನಾದ್ರು ಮಿಸ್ ಆಯ್ತಾ ಅಂತ. ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ್ಮೇಲೆ ಈ ಕಡೆನೂ ಏನಾದ್ರು ಉಳಿದಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ, ಏನೂ ಉಳಿದಿಲ್ಲ. ಆಮೇಲೆ ಮತ್ತೆ ನಂಗೆ ಇನ್ನೂ ಬೇರೆ ಕಾಲೇಜಸ್ ಬೇಕು. ಏನು ಬರೀ ಒಂದೇ ಕಾಲೇಜಸ್ ಆಡ್ ಮಾಡೋಕ್ಕಾಗತ್ತಾ? 1000 ಕಾಲೇಜಸ್ ಆಡ್ ಮಾಡಕ್ಕಿರ್ತೀವಿ ನಾವು. ಸೊ ಅದಕ್ಕೋಸ್ಕರ ನಾನೇನಂದ್ರೆ MS ರಾಮಯ್ಯ ಆಡ್ ಮಾಡೋಣ ಅಂತ ಪ್ಲಾನ್ ಹಾಕೊಂಡ್ಬಿಟ್ಟು MS ರಾಮಯ್ಯ MSR ಅಂತ ಸರ್ಚ್ ಮಾಡಿದೆ.
ಸರಿನಾ? MSR ಅಂತ ಸರ್ಚ್ ಮಾಡಿದ್ಮೇಲೆ ಇವಾಗ ಬಂತು ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನಾವು. ಹಾಗೆ MSR ಅಂತ ಸರ್ಚ್ ಮಾಡಿದ್ರೆ ಬಿಟ್ರೆ ಬರಲ್ಲ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ MS ರಾಮಾಯಣದಲ್ಲಿ ಯಾವ್ದೆಲ್ಲ ಕಾಲೇಜಸ್ ಇದೆ ಅದನ್ನ ಬರ್ತಾ ಇರುತ್ತೆ. ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಫಸ್ಟ್ ಆಫ್ ಆಲ್ ನೀವು ಥಿಂಕ್ ಮಾಡ್ಬೇಕಂದ್ರೆ RV ಕಾಲೇಜ್ ಅನ್ನೋದು 2 ಇದೆ. BMS ಕಾಲೇಜ್ 2 ಇದೆ. ಅದಕ್ಕೋಸ್ಕರ ಕೋಡ್ ಇಲ್ಲ ಅಂದ್ರೆ ಕಾಲೇಜ್ ಅಡ್ರೆಸ್ ನೋಡ್ಕೊಂಡ್ಬಿಟ್ಟು ನೀವು ಆಪ್ಷನ್ ಎಂಟ್ರಿನ ಮಾಡಬೇಕು. RV ಕಾಲೇಜ್ JP ನಗರದಲ್ಲಿದೆ. ಲಾಸ್ಟ್ ಇಯರ್ ನಮ್ಮ ಸ್ಟೂಡೆಂಟ್ ಏನ್ ಮಾಡಿದ್ರೆ RV ಕಾಲೇಜ್ ಮೈಸೂರು ರೋಡ್ ಹತ್ರ ಇರೋ ಕಾಲೇಜಿಗೆ ಆಪ್ಷನ್ ಎಂಟ್ರಿ ಮಾಡಕ್ ಹೋಗಿ ಎಲ್ಲರೂ JP ನಗರದಲ್ಲಿ ಇರೋದು ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಕಾಲೇಜ್ ಸಿಕ್ಕಿದೆ. ಅವ್ರು ಮೈಸೂರು ರೋಡ್ ಹತ್ರ ಇರೋದು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ. ಅವಾಗ ನನ್ಗೆ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ತೋರಿಸ್ತಾ ಇದ್ದಾರೆ PDF. ಸರ್ ನೋಡಿ ಸರ್ ನಾನು RV ಮಾಡಿದ್ದೀನಿ, ಅವ್ರು JP ನಗರಕ್ಕೆ ಹೋಗಂತಿದ್ದಾರೆ ಅಂತ. ಸೊ ಅದಕ್ಕೋಸ್ಕರ ನೀವು ಕೋಡು ಅಡ್ರೆಸ್ ಎಲ್ಲ ನೋಡ್ಕೊಳ್ಳಿ. ಫೀಸ್ ಕೂಡ ಇದೆ ನೋಡಿ, 1,20,000 ಇದೆ. ಒಂದೊಂದು ಕಾಲೇಜಲ್ಲಿ 56,000ನೇ ಇರುತ್ತೆ. ಅದನ್ನೆಲ್ಲಾನು ನೋಡ್ಕೊಂಡು ಕ್ಲಿಯರ್ ಆಗಿ ಇದು ಮಾಡಿ. ಇವಾಗ ಮತ್ತೆ ನನಗೆ BMS ಆ್ಯಡ್ ಮಾಡ್ಬೇಕನ್ನಿಸ್ತು. BMS ಆ್ಯಡ್ ಮಾಡಕ್ ಬಂದೆ. ಬಟ್ BMS ಅಂತ ನೀವು ಇಷ್ಟೇ ಸರ್ಚ್ ಮಾಡಿದ್ರೆ ನಿಮಗೆ ಡಿಸೈನ್ ಆ್ಯಂಡ್ ಪ್ಲಾನಿಂಗ್ ಅಷ್ಟೇ ಬರುತ್ತೆ. BMSದು ಕೋಡ್ ಕೂಡ ಬೇರೆದಿದೆ. ಅದು ನಾನೊಂದು PDF ಅಲ್ಲಿ ಇಟ್ಟಿದ್ದೀನಿ. ಆ PDF ವಿಡಿಯೋ ಈ ವಾಟ್ಸಪ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದನ್ನ ನೋಡ್ಕೊಂಡ್ಬಿಟ್ಟು ಕ್ಲಿಯರ್ ಆಗಿ ಫ್ರೀ ಆಗಿ ಆ PDFನ ತಗೊಂಡ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಇನ್ನೂ ಕಾಲೇಜಸ್ ಆ್ಯಡ್ ಮಾಡ್ತೀನಿ ನಾನು ಅದರಲ್ಲಿ. ಮತ್ತೆ ಸೆಕೆಂಡ್ ರೌಂಡಿಗೆ ನೀಟ್ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಲಿ ಅಂತ ಮೆಡಿಕಲ್ ಡೆಂಟಲ್ ಕಾಲೇಜಸ್ ಆ್ಯಡ್ ಮಾಡ್ತೀನಿ. ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಆ ಲಿಂಕ್ನ ನೀವು ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ ಸಾಕಷ್ಟೇ. ಅದನ್ನ ಎಡಿಟ್ ಮಾಡಕ್ಕೆ ಹೋಗಬೇಡಿ. ಎಡಿಟ್ ಆಕ್ಸೆಸ್ ಯಾರಿಗೂ ಇಲ್ಲ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇವಾಗ ನಾನು ಅಗ್ರಿಕಲ್ಚರು, ವೆಟರ್ನರಿ ಇದಕ್ಕೆಲ್ಲಾನು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಹೇಳಿದ್ನಲ್ಲ. ಇವಾಗ ನೋಡಿ ಇಂಜಿನಿಯರಿಂಗ್ ಆ್ಯಡ್ ಮಾಡಿದೆ. ನನಗೆ ಎಷ್ಟೆಲ್ಲ ಇಂಜಿನಿಯರಿಂಗ್ ಆ್ಯಡ್ ಮಾಡ್ಬೇಕು ಅನಿಸುತ್ತೋ ಅದನ್ನ ಆ್ಯಡ್ ಮಾಡಿದೆ. ಇವಾಗ ನಾನೇನಂತಂದ್ರೆ ವೆಟರ್ನರಿ ಆ್ಯಡ್ ಮಾಡ್ತೀನಿ. ವೆಟರ್ನರಿ ಅಂತ ಕೊಟ್ಟೆ. ಕ್ಲಿಕ್ ಮಾಡಿಬಿಟ್ಟು ನಾನೇನು ಮಾಡ್ತೀನಿ ಅಂತಂತಂದ್ರೆ ಇವಾಗ ಕಾಲೇಜ್ ಅಂತ ಇದು ಮಾಡಿರ್ತೀನಿ. ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೋರ್ಸು ಕೂಡ ನಿಮ್ಗೆ ಹೇಳ್ತೀನಿ. ಕಾಲೇಜ್ ಅಂತ ಅಂದ್ಬಿಟ್ಟು ನನ್ನ ಫೇವ್ರೇಟ್ ಕಾಲೇಜ್ ಯಾವ್ದಿರುತ್ತೆ ಅದನ್ನು ನಾನು ಇಲ್ಲಿ ಸರ್ಚ್ ಮಾಡ್ಕೊಳ್ತೀನಿ. ಅಂದರೆ ನನ್ನ ಡ್ರೀಮ್ ಕಾಲೇಜ್ ಅನ್ನೋದು ಬೀದರ್ ನಂದಿನಗರದಲ್ಲಿ ಒಂದು ವೆಟರ್ನರಿ ಕಾಲೇಜ್ ಇದೆ. ಅದು ನನ್ನ ಫೇವ್ರೇಟ್ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಅದನ್ನು ನಾನು ಇವಾಗ ಏನು ಮಾಡಿರ್ತೀನಿ, ಆಪ್ಷನ್ ಎಂಟ್ರಿ ಮಾಡಿರ್ತೀನಿ. ಇದು ಇಲ್ಲಿ 11th ಅಂತ ಹಾಕಿದ್ದ ಇಂಜಿನಿಯರಿಂಗು, 12th ನನಗೆ ವೆಟರ್ನರಿ ಹಾಕಿದೆ. ಇವಾಗ ಸೆಕೆಂಡ್ ಬಂದ್ಬಿಟ್ಟು ನಾನು BSc ಅಗ್ರಿಕಲ್ಚರಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಏನು ಬೇಡ ನನಗೆ. ಸೊ ಅದಕ್ಕೋಸ್ಕರ ನಾನು BSc ಅಗ್ರಿಕಲ್ಚರ್ ಫಾರ್ಮ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ಕಾಲೇಜನ್ನು ಸೆಲೆಕ್ಟ್ ಮಾಡ್ತೀನಿ. ನಿಮ್ಗೆ ಬೇಕಾಗಿರೋ ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಕೆಳಗಡೆ ಬಂದಿರುತ್ತೆ 1,000 ಕಾಲೇಜಸ್ಸು. ಆ ಕಾಲೇಜಸ್ನ ನೀವು ಇದು ಮಾಡ್ಕೊಳ್ಳಿ, ಸರಿನಾ? ಆ ಕಾಲೇಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದು ಬಂದಿರುತ್ತೆ. ಅದ್ರ ಫೀಸ್ ಚೆಕ್ ಮಾಡಿಕೊಂಡು ನಂಬರ್ನ ಕೊಟ್ಟಿರ್ತೀನಿ. 13 ಅಂತ ಕೊಟ್ಟೆ. ಈ ಕಡೆ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಡ್ತೀನಿ. ಈ ಕಡೆ ಬಂದುಬಿಡುತ್ತೆ. ಸರ್ ಸ್ಟೂಡೆಂಟ್ಸ್, ಇವಾಗ ಮತ್ತೆ ನಂಗೆ ಏನು ಅನಿಸುತ್ತೆ ಅಂತಂದರೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ನಂಗೆ ಮಾಡ್ಬೇಕು ಅನಿಸ್ತಾ ಇದೆ. ಅಂತಂದರೆ ಇಂಜಿನಿಯರಿಂಗ್ ಸಿಕ್ಕಿಲ್ಲ, ವೆಟರ್ನರಿ ಸಿಕ್ಕಿಲ್ಲ ಅಂದರೆ ನಾನು ಅಗ್ರಿಕಲ್ಚರ್ಗೂ ಹೋಗ್ತೀನಪ್ಪ ಅಂತ ಡಿಸೈಡ್ ಆಗಿಬಿಟ್ಟು ಒಂದು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಅದು GKVK ಅಗ್ರಿಕಲ್ಚರ್. ಇದು ನಿಮ್ಮ ಫಸ್ಟ್ ಪ್ರಿಯಾರಿಟಿ ಇರಬೇಕು. ಮೋಸ್ಟ್ ಪಾಪ್ಯುಲರ್ ಕಾಲೇಜ್. ಓಕೆ, ನಾನು ಮತ್ತೆ 7 ಸಬ್ಮಿಟ್ ಅಂತ ಕೊಟ್ಟೆ. ಇವಾಗ ಬಂದ್ಬಿಟ್ಟು ಏನಂತ ಅಂದರೆ ನರ್ಸಿಂಗ್ ಅನ್ನೋದು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈ ರೀತಿ ಅಂದರೆ ನಾನು ಬೇರೆ ಬೇರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಮತ್ತು ಇಂಜಿನಿಯರಿಂಗ್ ನಿಮಗೆ ಸಿಗಲಿಲ್ಲ, ಇಂಜಿನಿಯರಿಂಗ್ ಅಂದರೆ ನಿಮ್ಮ ಪ್ಲಾನ್ ಬಿ ಏನಿರುತ್ತೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ನರ್ಸಿಂಗಲ್ಲಿ ಬಂದ್ಬಿಟ್ಟು ಕೋರ್ಸ್ ಅಂತ ಕ್ಲಿಕ್ ಮಾಡಿದೆ. ಅಲ್ಲಿ ಗೌರ್ಮೆಂಟಾ ಪ್ರೈವೇಟಾ ಅಂತ ಕೇಳ್ತಾರೆ ನನಗೆ. ನಾನು ಗೌರ್ಮೆಂಟ್ ಇದ್ದರೆ ಹೋಗ್ತೀನಿ ಅಂತ ಗೌರ್ಮೆಂಟನ್ನು ಸೆಲೆಕ್ಟ್ ಮಾಡಿದೆ. ಇವಾಗ ನಂಬರ್ ಹಾಕಿದೆ. ಅದಾದಮೇಲೆ ನನಗೆ ಪ್ರೈವೇಟ್ ಬೇಕಂದ್ರೆ ಕೂಡ ಪ್ರೈವೇಟ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಮತ್ತೆ ಇಲ್ಲಿ BSc AHSಗೆ ಇದೆ ನೋಡಿ. AHS ಕ್ವಶನ್ ಕೇಳ್ತಿದ್ದಾರೆ, ನಮಗೆ ಬಿಟ್ಟಿದ್ದಾರೆ ನೋಡಿ, ಸರಿನಾ? ಆಮೇಲೆ AHS ಅನ್ನೋದು ಕೂಡ ನಾನು ಸೆಲೆಕ್ಟ್ ಮಾಡಿಕೊಂಡೆ. ನಂಬರ್ನ ಹಾಕಿದೆ ಈ ಕಡೆ. ಆಮೇಲೆ ಎಂಟರ್ ಅನ್ನೋದನ್ನ ಕೊಟ್ಬಿಟ್ಟು ಅಪ್ಡೇಟ್ ಅನ್ನೋದನ್ನ ಕೊಟ್ಟೆ. ಇವಾಗ ಟೋಟಲು ಇವಾಗ ಮತ್ತೆ BPT ಕೂಡ ಇದೆ. BPT ಕೂಡ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಕಾಲೇಜ್ ಅಂತ ಹಾಕಿರ್ತೀನಿ. ಒಂದು ಕಾಲೇಜ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನನಗೆ ಯಾವ್ದು ಕಾಲೇಜ್ ಬೇಕೋ ಅದನ್ನು ಹಾಕಿರ್ತೀನಿ. ಇಲ್ಲಿ ನೋಡಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ 16 ಹಾಕಿದ್ದೀನಿ ನಾನು. ಇವಾಗ ಡೈರೆಕ್ಟ್ 20 ನಂಬರ್ ಆ್ಯಡ್ ಮಾಡಕ್ಕೆ ಹೋಗ್ತೀನಿ. ತಗೊಳುತ್ತಾ ಅಂತ ನೋಡ್ತೀನಿ. ತಗೊಳುತ್ತೆ. ಎಸ್. 17, 18, 19 ಸ್ಕಿಪ್ ಮಾಡುತ್ತೆ. ಈ ರೀತಿ ಹಾಕಿದ್ರೆ ರನ್ ಆಗುವಾಗ ಸಿಸ್ಟಮ್ ಕನ್ಫ್ಯೂಸ್ ಆಗಿಬಿಡುತ್ತೆ. ಆ ರೀತಿ ಇದ್ರೆ ನೀವೇ ಕರೆಕ್ಟ್ ಮಾಡ್ಕೊಳ್ಬೇಕು, ಸರಿನಾ? ಈ ರೀತಿ ಯಾರಾದರೂ ಮಿಸ್ಟೇಕ್ ಹಾಕಿದ್ರೆ ಇದನ್ನು ಇದು ಮಾಡಿಬಿಟ್ಟು 17 ಅಂತ ಹಾಕ್ಬಿಟ್ಟು ಅಪ್ಡೇಟ್ ಆಪ್ಷನ್ ಅಂತ ಕೊಡಿ. ಅದನ್ನ ಏನಕ್ಕೆ ಆ ರೀತಿ ಕೊಟ್ಟಿದ್ದಾರೆ ಅಂದರೆ ನೆಗೆಟಿವ್ ಅಲ್ಲ, KA ಕಡೆಯಿಂದ ಒಂದು ಪಾಸಿಟಿವ್, ಸರಿನಾ? ಅದು ಏನಂತ ಹೇಳ್ತೀನಿ. ಡೌನ್ಲೋಡ್ ಆಪ್ಷನ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಾನು ಹಾಕಿದ್ದೀನಿ ಏನಂತಂದ್ರೆ 9th ಮತ್ತು 8th ನಾನು ಡಿಲೀಟ್ ಮಾಡ್ಬೇಕಂತೀನಿ. ಯಾವ ರೀತಿ ಡಿಲೀಟ್ ಮಾಡಲಿ ಸರ್? 0 ಅಂತ ಕೊಡ್ಬೇಕಷ್ಟೇ. 0 ಅಂತ ಕೊಟ್ಬಿಟ್ಟು ಅಪ್ಡೇಟ್ ಆಪ್ಷನ್ ಅಂತ ಕೊಟ್ಟರೆ ಅದು ಆರೋಗ್ಬಿಡುತ್ತೆ ನಿಮ್ಮ ಲಿಸ್ಟಿಂದ. ನಿಮ್ಮ ಲಿಸ್ಟಲ್ಲೇ ಉಳ್ಕೊಳ್ಳೋದಿಲ್ಲ ಅದು. ಆಮೇಲೆ ಇಲ್ಲಿ ಬಂದು ನೋಡ್ತೀನಿ, ಅಲ್ಲಿ ಇಲ್ವೇ ಇಲ್ಲ. 7 ಆದಮೇಲೆ ಡೈರೆಕ್ಟು 10 ಅಂತಾನೆ ಇದೆ. ಸೊ ಆ ನಂಬರ್ನ ನಾವು ಕರೆಕ್ಟ್ ಮಾಡಬೇಕು, ಓಕೆನಾ? ಆಮೇಲೆ ನಾನು ಕರೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಆಮೇಲೆ ಈ 17 ಕೂಡ ನಾನು ಇವಾಗ ಡಿಲೀಟ್ ಮಾಡ್ತಾ ಇದ್ದೀನಿ. ನಮ್ಗೆ ಯಾವುದೆಲ್ಲ ಇಷ್ಟ ಇಲ್ಲ ಅದನ್ನು ಡಿಲೀಟ್ ಮಾಡ್ಬೋದು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ. ಅದಕ್ಕೇನು ಎಕ್ಸ್ಟ್ರಾ ಅಮೌಂಟ್ ಅಲ್ಲ. ಒಂದೇ ಸಲ 750 ಅಮೌಂಟ್ ಏನಾದರೂ ನೀವು ಪೇ ಮಾಡಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿ 3rd ರೌಂಡ್ವರೆಗೂ ಎಷ್ಟನ ಸರಿ ಲಾಗಿನ್ ಆಗಿ, ಎಷ್ಟನ ಸರಿ ಲಾಗೌಟ್ ಆಗಿರಿ, ಎಷ್ಟನ ಕಾಲೇಜ್ ಆ್ಯಡ್ ಮಾಡಿರಿ. 750 ಅಷ್ಟೇ. ಡೌನ್ಲೋಡ್ ರಿಪೋರ್ಟ್ ಅಂತ ಕೊಟ್ಟೆ, ಡೌನ್ಲೋಡ್ ಆಯಿತು. ಇಲ್ಲಿ ಕ್ಲಿಕ್ ಮಾಡಿದೆ. ಇಲ್ಲಿ ನೋಡಿರಿ ಎಲ್ಲಾನು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದು ಬಂತು. ನನ್ನ ಟೋಟಲ್ ಆಪ್ಷನ್ಸ್ ಎಷ್ಟಿದೆ, ಲೋಯೆಸ್ಟ್ ಪ್ರಿಯಾರಿಟಿ ಯಾವುದೇ, ಹೈಯೆಸ್ಟ್ ಪ್ರಿಯಾರಿಟಿ ಯಾವುದೇ,
ಫೀಸ್ ಎಷ್ಟಿದೆ ಮತ್ತೆ ಎಲ್ಲಾನು ಡೀಟೇಲ್ಸ್ ಆಗಿ ಬರುತ್ತೆ. ಇದನ್ನ ಇಟ್ಕೊಂಡಿರಿ. KN ಅವ್ರು ಇದನ್ನ ಕೇಳೇ ಕೇಳ್ತಾರೆ. ನಿಮ್ಗೆ ಏನಾದ್ರು ಇಶ್ಯೂ ಆದ್ರೆ ಇದು ನಿಮ್ಗೆ ಅವರು ಕೇಳ್ತಾರೆ. ಸೊ ಅದಕ್ಕೋಸ್ಕರ ಇದು 100% ಬೇಕಾಗುತ್ತೆ. ಸರಿನಾ? ಅದಾದ್ಮೇಲೆ ಏನಂತಂತಂದ್ರೆ ಇವಾಗ ನಾನು 30 ನಂಬರಲ್ಲಿ ಇರೋದು ಡಿಲೀಟ್ ಮಾಡ್ಬೇಕಂತ ಇದೀನಿ. ಇದು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಚೆಕ್ ಮಾಡ್ಬೇಕು ನೀವು ಯಾವ್ದು ಡಿಲೀಟ್ ಮಾಡ್ಬೇಕಂತ. ಪೆನ್ನಲ್ಲಿ ಪೇಪರಲ್ಲಿ ಬರ್ಕೊಳ್ಬೇಕು. ಆ ನಂಬರ್ ಡೈರೆಕ್ಟ್ ಹೋಗ್ಬಿಟ್ಟು ಲಾಗಿನ್ ಆಗ್ಬಿಟ್ಟು 0 ಅಂತ ಕ್ಲಿಕ್ ಮಾಡಿ ಅಪ್ಡೇಟ್ ಆಪ್ಷನ್ ಅಂತ ಕೊಡಬೇಕು. ಆಪ್ಷನ್ ಡಿಲೀಟ್ ಆಯ್ತು 13. ಇಲ್ಲಿ ನೋಡಿ 12 ಆದ್ಮೇಲೆ 14, 15 ಬಂತು. ಬಟ್ ನಾನೇನು ಹೇಳಿದೆ ಕರೆಕ್ಟ್ ಮಾಡಿ ಆಪ್ಷನ್ಸ್ನ. ಹಾಗೆ ಇಡಕ್ಕೆ ಹೋಗಬೇಡಿ, ಇಶ್ಯೂ ಬರುತ್ತೆ. ಹಾಗಿಟ್ರೆ ಇವಾಗ ಏನು ಅನ್ಸಲ್ಲ ನಿಮಗೆ, ಇಶ್ಯೂ ಬರುತ್ತೆ. ನಿಮ್ಮ ಅಲಾಟ್ಮೆಂಟೇ ರಿಸಲ್ಟ್ ಬರಲ್ಲ. ಅವಾಗ ಮತ್ತೆ KA ಆಫೀಸ್ಗೆಲ್ಲ ಹೋಗ್ಬೇಕಾಗುತ್ತೆ. ಅದೆಲ್ಲ ಮಾಡ್ಕೊಳ್ಬೇಡಿ. ಇದಾಗಿದೆ ಏನಂತಂದ್ರೆ ಮತ್ತೆ ಕಂಟಿನ್ಯೂಸ್ ನೀವಿಂದ ಏನಾದ್ರು ನೆಟ್ವರ್ಕ್ ಇಶ್ಯೂ ಇದ್ರೆ ಅನ್ಅಥರೈಸ್ಡ್ ಆಕ್ಸೆಸ್ ಅಂತ ಬರುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆ ರೀತಿ ಬಂದ್ರೆ ಒಂದು ಅರ್ಧ ತಾಸು ಆದ್ಮೇಲೆ 30 ನಿಮಿಷ ಆದ್ಮೇಲೆ ಮತ್ತೆ ಲಾಗಿನ್ ಆಗಿ. ಪದೇ ಪದೇ ಲಾಗಿನ್ ಆಗಕ್ಕೆ ಹೋಗ್ಬೇಡಿ, ಬ್ಲಾಕ್ ಆಗ್ಬಿಡ್ತೀರಾ. ಇವಾಗ ಏನಂತಂದ್ರೆ ಹೋಮ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಇದೆ. ಇದು ಮೇನ್ ಇಂಪಾರ್ಟೆಂಟ್. ನಿಮ್ಮ ಮಾರ್ಕ್ ರಿಸಲ್ಟ್ ಬಂದ್ಮೇಲೆ ನೀವು ಇದೇ ರೀತಿ ಲಾಗಿನ್ ಆಗಕ್ಕೆ ಒಂದು ಲಿಂಕ್ ಕೊಡ್ತಾರೆ. ಲಾಗಿನ್ ಆದ್ಮೇಲೆ ಇಲ್ಲೇ ರಿಸಲ್ಟ್ ಬಂದಿರುತ್ತೆ. ನಿಮಗೆ SNQL ಸಿಕ್ಕಿದೇನಾ, STL ಸಿಕ್ಕಿದಾನ, ನೀವು GM ಇದ್ರೆ GML ಸಿಕ್ಕಿದಾನ, ಯಾವ ಫೀಸ್ ಇದೆ ಏನಿದೆ ಎಲ್ಲಾನು ಇಲ್ಲಿ ನೀವು ನೋಡ್ಕೊಳ್ಬಹುದು. ಇಲ್ಲಿ ಲಾಗಿನ್ ಹಿಸ್ಟ್ರಿ ಅದು ಇದಿದೆ, ಅದೆಲ್ಲ ಏನು ನೋಡ್ಕೊಳಕ್ ಹೋಗ್ಬೇಡಿ. ನಿಮ್ಗೆ ಎಷ್ಟು ಯೂಸ್ ಇದೆ ಅಷ್ಟೇ ಯೂಸ್ ಮಾಡಿ ಅಪ್ಲಿಕೇಶನ್. ಆಮೇಲೆ ಲಾಗೌಟ್ ಆಗಿ ಬೇರೆಯವರು ಯೂಸ್ ಮಾಡಕೊಳ್ಳಕ್ ಅವರಿಗೂ ಟೈಮ್ ಕೊಡಿ. ಇವಾಗ ಬಂದ್ಬಿಟ್ಟು ಇಲ್ಲಿ ಸೆಷನ್ ಎಕ್ಸ್ಪೈರ್. ಇದು 30 ನಿಮಿಷ ಆದ್ಮೇಲೆ ಅನ್ಅಥರೈಸ್ಡ್ ಆಕ್ಸೆಸ್ ಅಂತ ಬರ್ತದೆ. ಎಷ್ಟೋ ಸ್ಟೂಡೆಂಟಿಗೆ ಬರ್ತಾ ಇದೆ. ಸರಿನಾ? ಇವಾಗ ನಾನು ಏನು ಮಾಡ್ತೀನಿ, ಲಾಗೌಟ್ ಅಂತ ಕ್ಲಿಕ್ ಮಾಡ್ತೀನಿ. ಲಾಗೌಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬಂದಿರುತ್ತೆ. ಸ್ಟೂಡೆಂಟ್ಸು ನೀವೇನು ಮಿಸ್ಟೇಕ್ ಮಾಡ್ತೀರಾ, ಎಂಟರ್ CET ನಂಬರ್ ಅಂತ ಯೂಸ್ ಮಾಡ್ಕೊಳ್ತೀರಾ. ನಿಮ್ಮ ಹತ್ರ ವೆರಿಫಿಕೇಶನ್ ಸ್ಲಿಪ್ ಇದೆ ಗುರು, QR ಕೋಡ್ ಇದೆ, ಎಲ್ಲಾನು ಇದೆ. ಸ್ಕ್ಯಾನ್ QR ಕೋಡ್ ಅನ್ನೋದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಆಗಿ ನಿಮಗೆ ಫೇಸ್ ವೆರಿಫಿಕೇಶನ್ ಇರೋದಿಲ್ಲ, ಮತ್ತೆ ಅನ್ಅಥರೈಸ್ಡ್ ಆಕ್ಸೆಸ್ ಬರೋದಿಲ್ಲ, ಯಾವುದೇ ರೀತಿಯ ಪ್ರಾಬ್ಲಮೇ ಬರೋದಿಲ್ಲ. ನೀವು CET ನಂಬರು ಹೊಸದಾಗಿ ಟ್ರೈ ಮಾಡಕ್ಕೆ ಹೋದ್ರೆ ಹೊಸದಾಗಿ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಸ್ಕ್ಯಾನ್ QR ಕೋಡ್ ಮಾಡಿ ಲಾಗಿನ್ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ಅದೇ ರೀತಿ ಮಾಡಿ. ಕಾಲೇಜ್ ಅಂಡ್ ಗೈಡ್ ಯೂಟ್ಯೂಬ್ ಚಾನಲ್ ಯಾಕೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ? ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಈ ರೀತಿ ಇಷ್ಟೊಂದು ಕ್ಲಿಯರ್ ಆಗಿ ಹೇಳ್ತಾ ಇದೀವಿ. ಮತ್ತೆ ಫ್ರೀಯಾಗಿ ನಾವು ನಿಮಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಡಿಸ್ಕ್ರಿಪ್ಷನಲ್ಲಿ. ಇನ್ನೇನು ಬೇಕು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್ ಬಾಯ್.